ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕೆಲವು ಸರಳವಾದ ಮನೆಮದ್ದುಗಳಿವೆ. ಅವುಗಳನ್ನು ಪ್ರಯತ್ನಿಸುವ ಮೊದಲು ನಿಮ್ಮ ಸಮಸ್ಯೆ ತೀವ್ರವಾಗಿದ್ದರೆ ಅಥವಾ ದೀರ್ಘಕಾಲದಿಂದ ಇದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಮುಖ್ಯ. ಇಲ್ಲಿದೆ ಕೆಲವು ಮನೆಮದ್ದುಗಳು. ನಕ್ಷತ್ರ ಚಿಹ್ನೆ ಶುಂಠಿ. ಜಿಂಜರ್ ಶುಂಠಿಯು ಉರಿಯೂತ ನಿವಾರಕ ಮತ್ತು ಜೀರ್ಣಕ್ರಿಯೆಗೆ ಸಹಕಾರಿ. ಸಣ್ಣ ತುಂಡು ಶುಂಠಿಯನ್ನು ಜಜ್ಜಿ ನೀರಿನಲ್ಲಿ ಕುದಿಸಿ ಅಥವಾ ಹಸಿ ಶುಂಠಿಯನ್ನು ಅಗಿಯಬಹುದು. ಶುಂಠಿ ಚಹಾವನ್ನು ಸಹ ಸೇವಿಸಬಹುದು. ನಕ್ಷತ್ರ ಚಿಹ್ನೆ ಜೀರಿಗೆ. ಕ್ಯೂಮನ್. ಜೀರಿಗೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. 1 ಲೋಟ ಬಿಸಿ ನೀರಿಗೆ ಹುರಿದ ಜೀರಿಗೆ ಪುಡಿಯನ್ನು ಹಾಕಿ ಕುಡಿಯಬಹುದು. ನಕ್ಷತ್ರ ಚಿಹ್ನೆ ಓಂ ಕಾಳು. ಅಜ್ವೈನ್. ಕ್ಯಾರಮ್ ಸೀಡ್ಸ್. ಓಂ ಕಾಳು ಗ್ಯಾಸ್ಟ್ರಿಕ್ ತೊಂದರೆಗಳಿಗೆ ಬಹಳ ಒಳ್ಳೆಯದು. ಸ್ವಲ್ಪ ಓಂ ಕಾಳನ್ನು ಬಾಯಿಗೆ ಹಾಕಿಕೊಂಡು ಅಗಿಯಬಹುದು ಅಥವಾ ಬಿಸಿ ನೀರಿನೊಂದಿಗೆ ಸೇವಿಸಬಹುದು. ನಕ್ಷತ್ರ ಚಿಹ್ನೆ ಸೋಂಪು ಕಾಳು. ಫೆನಲ್ ಸೀಡ್ಸ್. ಊಟದ ನಂತರ ಸೋಂಪು ಕಾಳುಗಳನ್ನು ಅಗಿಯುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆಯಾಗುತ್ತದೆ. ಸೋಂಪು ಕಾಳಿನ ಚಹಾವನ್ನು ಸಹ ಕುಡಿಯಬಹುದು. ನಕ್ಷತ್ರ ಚಿಹ್ನೆ ಪುದೀನಾ. ಮಿಂಟ್. ಪುದೀನಾದಲ್ಲಿರುವ ಮೆಥಾಲ್ ಅಂಶವು ಹೊಟ್ಟೆಯ ಸೆಳೆತವನ್ನು ಕಡಿಮೆ ಮಾಡುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಆರಾಮ ನೀಡುತ್ತದೆ. ಪುದೀನಾ ಎಲೆಗಳನ್ನು ಅಗಿಯಬಹುದು ಅಥವಾ ಪುದೀನಾ ಚಹಾವನ್ನು ಸೇವಿಸಬಹುದು. ನಕ್ಷತ್ರ ಚಿಹ್ನೆ ಮೊಸರು. ಯೋಗರ್ಟ್. ಮೊಸರಿನಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಆದರೆ ಸಿಹಿಯಿಲ್ಲದ ಮೊಸರನ್ನು ಸೇವಿಸುವುದು ಉತ್ತಮ. ನಕ್ಷತ್ರ ಚಿಹ್ನೆ ಬಾಳೆಹಣ್ಣು. ಬನಾನಾ. ಬಾಳೆಹಣ್ಣಿನಲ್ಲಿ ಪೊಟ್ಯಾಸಿಯಂ ಅಂಶ ಹೆಚ್ಚಿದ್ದು, ಇದು ಹೊಟ್ಟೆಯ ಆಮ್ಲದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ನಕ್ಷತ್ರ ಚಿಹ್ನೆ ಹೆಚ್ಚು ನೀರು ಕುಡಿಯುವುದು. ಡ್ರಿಂಕಿಂಗ್ ಮೋರ್ ವಾಟರ್. ಸಾಕಷ್ಟು ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆಯಾಗುತ್ತದೆ. ನಕ್ಷತ್ರ ಚಿಹ್ನೆ ಸರಿಯಾದ ಆಹಾರ ಪದ್ಧತಿ. ಪ್ರಾಪರ್ ಈಟಿಂಗ್ ಹ್ಯಾಬಿಟ್ಸ್. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ಹೆಚ್ಚು ಕರಿದ ಮತ್ತು ಮಸಾಲೆಯುಕ್ತ ಆಹಾರವನ್ನು ಓವಾರಿಸುವುದು ಮತ್ತು ನಿಧಾನವಾಗಿ ಅಗಿದು ತಿನ್ನುವುದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ನೆನಪಿಡಿ, ಈ ಮನೆಮದ್ದುಗಳು ತಾತ್ಕಾಲಿಕ ಪರಿಹಾರವನ್ನು ನೀಡಬಹುದು. ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಮುಂದುವರೆದರೆ ಅಥವಾ ತೀವ್ರವಾಗಿದ್ದರೆ, ದಯವಿಟ್ಟು ವೈದ್ಯರನ್ನು ಭೇಟಿ ಮಾಡಿ ಸೂಕ್ತ ಚಿಕಿತ್ಸೆ ಪಡೆಯಿರಿ.